ಫ್ರೆಂಡ್ಸ್, ಬಜ್ಜಿ ಮೆಣಸಿನ್ಕಾಯಿ ಇತ್ತು, ಅದಕ್ಕೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಈ ಬಜ್ಜಿ ಮೆಣಸಿನ್ಕಾಯಿ ಚಳಿಲಿ ಬಜ್ಜಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಬಜ್ಜಿ ಮೆಣಸಿನ್ಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೆಣಸಿನ್ಕಾಯಿನ ತೊಳೆದು ಇಟ್ಕೊಂಡಿದ್ದೀನಿ. ಇದು ಬೀಜ ಏನು ಗಲೀಜಿಲ್ಲ, ನೋಡ್ಬೋದು. ಅದು ತೊಳೆದು ಕಟ್ ಮಾಡಿದ್ದೀನಲ್ಲ, ಕಟ್ ಮಾಡಿದ್ಮೇಲೆ ಈ ಥರ ಆಗಿದೆ ಅಷ್ಟೇ. ಚೆನ್ನಾಗಿದೆ, ಎಲ್ಲನೂ ನೋಡಿನೇ ತಗೊಂಡಿದ್ದೀನಿ. ಮತ್ತು ಕಡಲೆ ಹಿಟ್ಟು, ಇದು ಅಜ್ವಾನ ಅಂತ ಹಾಕ್ತೀವಿ, ಅಥವಾ ಓಂ ಕಾಳು ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಸ್ವಲ್ಪ ಖಾರದ ಪುಡಿ, ಉಪ್ಪು, ಸ್ವಲ್ಪ ಸೋಡಾ, ಕರಿಯೋಕ್ಕೆ ಎಣ್ಣೆ ಬಜ್ಜಿ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ ಕಡಿಮೆ ತೋರಿಸ್ತಾ ಇದ್ದೀನಿ, ಹಾಕುವಾಗ ಸ್ವಲ್ಪ ಜಾಸ್ತಿನೇ ಹಾಕಿ ಕರಿತೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಒಂದು 2ರಿಂದ 3 ಚುಟಿಕೆ ಆಗ್ಬೋದು. ಇದು ತುಂಬ ಸಣ್ಣ ಸ್ಪೂನು ಸೋಡಾ ಹಾಕ್ತಾಯಿದ್ದೀನಿ. ಖಾರದ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಆಲ್ರೆಡಿ ಖಾರ ಇರುತ್ತೆ, ಇದು ಫ್ಲೇವರ್ಗೋಸ್ಕರ ಮತ್ತು ಒಳ್ಳೆ ಕಲರ್ಗೋಸ್ಕರ. ಇದು ಖಾರದ ಮೆಣಸಿನ್ಕಾಯಿ ಪುಡಿನೇ. ಅಜ್ವಾನನ ನೋಡ್ಕೊಂಡು ಹಾಕ್ರಿ, ಇದು ಚೆನ್ನಾಗಿರುತ್ತೆ. ಇದು ಎಲ್ಲ ಕಲಿಸ್ತೀವಲ್ಲ, ಅವಾಗ ಒಳ್ಳೆ ಸ್ಮ್ಯಾಶ್ ಆಗುತ್ತೆ. ಅದನ್ನು ಈ ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋಣ. ನೀರು ಹಾಕೋಕ್ಕೆ ಮುಂಚೆ ಒಂದು ಸರಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನೀರು ಹಾಕೋಣ. ನೋಡಿ, ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿಗೆ ಇರಬೇಕು. ಬಜ್ಜಿ ಚೆನ್ನಾಗಿ ಬರಬೇಕು ಅಂದರೆ ಅಷ್ಟು ನೀರಂಗೆ ಇರಬಾರ್ದು. ಇಷ್ಟಾದರೆ ಸಾಕು. ಇಲ್ಲ, ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋಬೇಕು. ನೋಡಿ ಈ ಥರ ಒಂದು ಗಂಟಿಲ್ದಂಗೆ ನೀಟಾಗಿ ರೆಡಿ ಮಾಡ್ಕೋಬೇಕು. ಇದು ರೆಡಿಯಾಗಿದೆ. ಈಗ ಎಣ್ಣೆ ಕಾಯಕ್ಕಿಡೋಣ. ಬಾಣಲೆ ಸ್ವಲ್ಪ ಅದರೊಳಗೆ ನೀರಿದೆ, ನೀರೆಲ್ಲ ಹಿಂಡೋಗ್ಲಿ ಅಂತ. ಇದ್ದೀನಿ, ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ ನೋಡ್ರಿ, ಬಿಡ್ತಾ ಇದ್ದೀನಿ ಒಂದೊಂದೇ. ನೋಡಿ, ಸ್ವಲ್ಪ ಒಂಬಣ್ಣಕ್ಕೆ ಬಂದಿದೆ, ಆದರೆ ಇನ್ನೂ ಸ್ವಲ್ಪ ಬೇಯಬೇಕು. ನೋಡಿ ಆಗಿದೆ. ಇವಾಗ ಇದನ್ನು ಎತ್ತುತ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಜ್ಜಿ ಮೆಣಸಿನ್ಕಾಯಿ ರೆಡಿ ಇದೆ ತಿನ್ನೋಕ್ಕೆ. ಈಗ ತಿಂದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಹೆಚ್ಚೆಚ್ಚು ಈ ಥರ ವಿಡಿಯೋಗಳನ್ನ ನೋಡಲು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.